q ones are q, 1 q's are q, 1 p's are p, 7 into q ಅಂದ್ರೆ ಏನಾಗುತ್ತೆ ರೀ 7 q ಆಗುತ್ತೆ. ಇಂಟಿಜರ್ ಡಿವೈಡೆಡ್ ಬೈ ಇಂಟಿಜರ್ ಅಂತಂದ್ರೆ ಅದು ಏನಾಗುತ್ತಪ್ಪ ಅಂದ್ರೆ ಇಟ್ ಈಸ್ ದ ರ್ಯಾಷನಲ್ ನಂಬರ್. ಮ್ಯಾಥಮೆಟಿಕ್ಸ್ ಒಳಗೆ ನಾವು ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಕಡೆ ರ್ಯಾಷನಲ್ ಇನ್ನೊಂದು ಕಡೆ ಇರ್ಯಾಷನಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. p and q are co-prime numbers. p and q belongs to integers and q is not equal to 0. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಸೊ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ಹಿಂದಿನ ವಿಡಿಯೋದೊಳಗೆ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಅಪ್ ಟು 43rd ಕ್ವಶನ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 44 ಮತ್ತೆ 45th ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆನಾ? ಸೊ ದಟ್ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗ ಆಲ್ರೆಡಿ ನಿಮ್ಗೆ ನನ್ನ ಬಗ್ಗೆ ಗೊತ್ತಿತ್ತಂದ್ರೆ ಸರಿ, ಗೊತ್ತಿರಲಿಲ್ಲ ಅಂತಂದ್ರೆ ದಟ್ ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಏನಂತಂದ್ರೆ ಎಂಟೆಕ್ ಅನ್ನ ಮಾಡಿದೀನಿ. ಆ ನಂತರ ನಾನು ನಿಮ್ಗೆ ಮ್ಯಾಥ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ ರೈಟ್, ಸರಿ, ಮತ್ತೆ ಆಗ್ತಾರ. ಸೊ ಫಸ್ಟ್ ಕ್ವಶನ್ ನೋಡೋಣ. ಅದು 44th ಕ್ವಶನ್ ಏನದರಿ, √5 - 7 ಪ್ರೂವ್ ದಟ್ √5 - 7 ಇಸ್ ಎ ಇರ್ರಾಷನಲ್. ಇದೇನಪ್ಪಾ ಅಂದ್ರೆ ಇರ್ರಾಷನಲ್ ಅಂತಂದ್ರೆ ಪ್ರೂವ್ ಮಾಡಂತಂದ್ರ ಇದನ್ನ ಪ್ರೂವ್ ಮಾಡಬೇಕಾದಾಗ ಫಸ್ಟ್ ನಾವೇನ್ ಅನ್ಕೋತೀವಿ ಅಂತಂದ್ರೆ ಇದನ್ನ ನಾವೇನ್ ಅನ್ಕೋತೀವಿ ಅಂತಂದ್ರೆ ಇದನ್ನ ರಾಷನಲ್ ಅಂತಂದ್ರೆ ಅನ್ಕೋತೀವಿ. ಇದನ್ನ ಯಾವ ಮೆಥಡ್ ಲಿಂದ ನಾವು ಸಾಲ್ವ್ ಮಾಡ್ತೀವಿ ಅಂತಂದ್ರೆ ಕಾಂಟ್ರಾಡಿಕ್ಷನ್ ಮೆಥಡ್ ಲಿಂದ ಸಾಲ್ವ್ ಮಾಡ್ತೀವಿ. ಫಸ್ಟ್ ಇದನ್ನ ಇರ್ರಾಷನಲ್ ಅಂತ ಪ್ರೂವ್ ಮಾಡ್ಬೇಕಂತಂದ್ರೆ ಇದನ್ನ ನಾವು ರಾಷನಲ್ ಅಂತ ಅನ್ಕೋತೀವಿ. ಲೆಟ್ √5 - 7 ಈಸ್ ಎ ರಾಷನಲ್. ಇದೊಂದು ಏನಾಗ್ಲಿ ಅಂತಂದ್ರೆ ರಾಷನಲ್ ನಂಬರ್ ಆಗಿರ್ಲಿ. ಸೊ ಇದು ರಾಷನಲ್ ನಂಬರ್ ಅಂತಂದ್ರೆ ನಾವು ಇದನ್ನ ಏನ್ ಮಾಡ್ಬೋದ್ರಿ, ವಿ ಕ್ಯಾನ್ ರೈಟ್ ದಿಸ್ ಇನ್ ದ ಫಾರ್ಮ್ ಆಫ್ p/q. ಇದನ್ನ p/q ಫಾರ್ಮ್ ನೇ ಬರೀಬಹುದು. ಆನಂತರ ಇಲ್ಲಿ p and q ಏನಾಗಿರ್ತಾವ ಅಂತಂದ್ರೆ p and q ಆರ್ ಏನ್ರಿ ಕೋ ಪ್ರೈಮ್ ನಂಬರ್ಸ್ ಆಗಿರ್ತಾವ. p and q ಆರ್ ಕೋ ಪ್ರೈಮ್ ನಂಬರ್ಸ್. ಇದನ್ನ ಮ್ಯಾಥಮೆಟಿಕಲಿ ಬರೀದಾಯ್ತು ಅಂತಂದ್ರೆ ದಟ್ HCF ಆಫ್ p and q is equal to 1. ಓಕೆ, ಸೊ ಇಲ್ಲಿ ನಾವು ಕೋ ಪ್ರೈಮ್ ನಂಬರ್ಸ್ ಆಗಿರ್ತಾವ ಅಂತ ಏನು ಬರೆದಿರುತ್ತೆ ಅಂತ ಹೇಳಿದಿವಲ್ಲ, ಅದನ್ನ ನಾವು ಮ್ಯಾಥಮೆಟಿಕಲಿ ಈ ರೀತಿಯಾಗಿ ಬರಿತೀವಿ. ಓಕೆ, ಆನಂತರ ಇಲ್ಲಿ p and q ಆರ್ ಇಂಟಿಜರ್ಸ್. ಇಲ್ಲಿ ಏನಂದ್ರೆ p ಮತ್ತೆ q ಏನಂತಂದ್ರೆ ಇಂಟಿಜರ್ಸ್ ಆಗಿರ್ತಾವು. ಆನಂತರ ಇನ್ನೊಂದು ಇದು ಏನಪ್ಪಾ ಅಂತಂದ್ರೆ ದೇ ಆರ್ ಇಂಟಿಜರ್ಸ್. ಆನಂತರ p and q ಆರ್ ಇಂಟಿಜರ್ಸ್ ಅಂಡ್ q is not equal to 0. q ಏನಾಗಿರ್ಬಾರ್ದು ಅಂತಂದ್ರೆ 0 ಆಗಿರಬಾರ್ದು. ಓಕೆ ರೈಟ್, ಇದಾಯ್ತು. ನಂತರ ಏನ್ರಿ, ಓಕೆ, ಇದನ್ನ ನಾವು ಮ್ಯಾಥಮೆಟಿಕಲಿ ಬರೀದಾಯ್ತು ಅಂತಂದ್ರೆ p and q belongs to integers. q ಏನಾಗಿರಬಾರ್ದು 0 ಆಗಿರಬಾರ್ದು. ರೈಟ್, ಈ ಪ್ರಾಬ್ಲಮ್ ಅನ್ನ ನಾವು ಮುಂದುವರ್ಸೋಣ. √5 - 7 is equal to p divided by q. ನಮಗೆ ಇಲ್ಲಿ √5 ಎಡಗಡೆ ಉಳಿಯೋ ತರ ನಾವು ನೋಡ್ಕೋಬೇಕು. ಸೊ ಎಡಗಡೆ ಇದನ್ನ ಇಟ್ಕೊಂಡಿ ಅಂತಂದ್ರೆ 7 ನಮಗೆ ಏನಾಗುತ್ತೆ ರೀ ಬಲಗಡೆ ಹೋಗ್ತತಿ. p - q divided by 7 ಆಗುತ್ತೆ. ಸಾರಿ, p divided by q - 7 ಆಗುತ್ತೆ. ಓಕೆ, ಇಲ್ಲಿ ಡಿನಾಮಿನೇಟರ್ ಏನು ಇಲ್ಲ ಅಂತಂದ್ರೆ 1 ಆಗುತ್ತೆ. 1 ಮತ್ತೆ q LCM ಏನಾಗುತ್ತೆ ಅಂತಂದ್ರೆ q ಆಗುತ್ತೆ. 1 ಮತ್ತೆ q LCM ಏನಾಗುತ್ತೆ q ಆಗುತ್ತೆ. q ones are q, 1 q's are q, 1 p's are p, 7 into q ಅಂದ್ರೆ ಏನಾಗುತ್ತೆ 7 q ಆಗುತ್ತೆ. -7q ಆಗುತ್ತೆ. ಓಕೆ, ಇಲ್ಲಿ p ಅನ್ನೋದು ಇಂಟಿಜರ್, ಒಂದು q ಅನ್ನೋದು ಒಂದು ಇಂಟಿಜರ್. ಇಂಟಿಜರ್ ಮೈನಸ್ ಇಂಟಿಜರ್ ಅಂತಂದ್ರೆ ಬರುವಂತ ಆನ್ಸರ್ ಇಂಟಿಜರ್ ಆಗಿರ್ತಿ. ಡಿನಾಮಿನೇಟರ್ ಒಳಗೂ ಇಂಟಿಜರ್ ಐತಿ. ಇಂಟಿಜರ್ ಡಿವೈಡೆಡ್ ಬೈ ಇಂಟಿಜರ್ ಅಂತಂದ್ರೆ ಅದು ಏನಾಗುತ್ತಪ್ಪ ಅಂದ್ರೆ ಇಟ್ ಈಸ್ ದ ರಾಷನಲ್ ನಂಬರ್. ಓಕೆ, ಸೊ ದಟ್ ಬೈ ದಟ್ ವಿ ಕ್ಯಾನ್ ಸೇ ದಟ್ ದಿಸ್ ಈಸ್ ಎ ರಾಷನಲ್. ಇಟ್ ಇಸ್ ಅ ರಾಷನಲ್. ರೀಸನ್ ಏನ್ರಿ, ಯಾಕೆ ರಾಷನಲ್ ಅಂತಂದ್ರೆ p and q ಆರ್ ಇಂಟಿಜರ್ಸ್. ಯಾಕಂದ್ರೆ p ಮತ್ತು q ಏನದಾವ್ರಿ ಇಂಟಿಜರ್ಸ್ ಅದಾವ. ಹಾಗಾದ್ರೆ √5 ಏನ್ರಿ, ಇಟ್ ಇಸ್ ನಾಟ್ ರಾಷನಲ್, ಇಟ್ ಇಸ್ ಇರ್ರಾಷನಲ್. ಇಟ್ ಇಸ್ ಇರ್ರಾಷನಲ್. ಇದು ಏನದ ಅಂತಂದ್ರೆ ಇದು ಇರ್ರಾಷನಲ್ ಅದ, ಇದು ರಾಷನಲ್ ಅದ. ಮ್ಯಾಥಮೆಟಿಕ್ಸ್ ಒಳಗೆ ನಾವ್ ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದ್ ಕಡೆ ರಾಷನಲ್ ಇನ್ನೊಂದ್ ಕಡೆ ಇರ್ರಾಷನಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಬಟ್ ಇದು ನಮ್ಗೆ ಈಗ ಈ ರೀತಿ ಬರಾಕತೈತಿ. ಯಾಕೆ ಬರಾಕತೈತಿ ಅಂತಂದ್ರೆ ನಮ್ಮ ಅಜಂಪ್ಷನ್ ಏನ್ರಿ ದಟ್ √5 ಇಸ್ ದ ರಾಷನಲ್ ಅನ್ನುವಂತ ನಮ್ಮ ಅಜಂಪ್ಷನ್ ಏನದರಿ ರಾಂಗ್ ಅದ. ಅದ್ರ ಸಂಬಂಧ ಇದೇನಾಗೈತಿ ಅಂತಂದ್ರೆ ಈ ರೀತಿ ಬಂದೈತಿ. ಅದನ್ನ ನಾವು ಸ್ಟೇಟ್ಮೆಂಟ್ ಇದ್ರೊಳಗೆ ಬರ್ತೀವಿ ಏನ್ರಿ, ಹಿಯರ್ p - 7q divided by q is a ಬೇಡ is
rational, but root 5 is irrational. ಇದು rational ಅದರಿ, ಇದು irrational ಅದ. It is not possible. ಇದು ಬರ್ಲಿಕ್ಕೆ ಸಾಧ್ಯನಾ ಅಂತಂದ್ರೆ ಈ ತರ ಬರ್ಲಿಕ್ಕೆ ಸಾಧ್ಯನಾ ಅಂದ್ರೆ it is not possible. This happened ಇದು ಯಾಕಾಗ್ಯದ್ರಿ? Because of our wrong assumption. Because of our wrong assumption that ನಮ್ಮ wrong assumption ಏನ್ರಿ? root 5 minus 7 is rational. ಈ ಒಂದು ನಮ್ಮ assumption wrong ಆಗಿರೋದಕ್ಕೆ ಈ ತರ ಬರುತ್ತೆ. Therefore root 5 minus 7 is not rational. It is not rational. It is irrational. ಅದೇ rational ಅಲ್ಲ ರೀ, ಅದೇನಾಗೈತಿ ಅಂತಂದ್ರೆ irrational ಆಗೈತಿ. ಸರಿನಾ? ರೈಟ್. ಸೊ ನೆಕ್ಸ್ಟ್ ದಟ್ 45th ಕ್ವಶನ್ ಏನಂದ್ರಿ? ಪ್ರೂವ್ ದಟ್ 2 plus root 5 is a irrational ಅಂತ ಹೇಳಿ ಕೇಳಿದಾರೆ. is irrational ಅಂತ ಪ್ರೂವ್ ಮಾಡೋದ್ರಿ. ಓಕೆ, ಸೊ ಅಗೇನ್ ಸೇಮ್ ಥಿಂಗ್ ಏನ್ರಿ, ಇದನ್ನ ನಾವು rational ಅಂತಂದೇಳಿ ಅನ್ಕೊಳ್ಳೋಣ. ಲೆಟ್ 2 plus root 5 is rational. ಇದೇನಾಗಿರ್ಲಿ ಅಂತಂದ್ರೆ rational ಆಗಿರ್ಲಿ. ಇದು rational ಅಂತಂದ್ರೆ we can write this in the form of p divided by q. ಇದನ್ನ p by q ಫಾರ್ಮ್ನಾಗ ಬರಿಬಹುದು. ಸೊ ಇದನ್ನ p by q ಫಾರ್ಮ್ ಬರ್ತೀವಿ ಅಂತಂದ್ರೆ ಇಲ್ಲಿ p ಮತ್ತೆ q ಏನಾಗಿರ್ತಾವ್ರಿ? p and q are co-prime ನಂಬರ್ಸ್. ಇವೇನಂದ್ರೆ co-prime ನಂಬರ್ಸ್ ಆಗಿರ್ತಾವು. ರೈಟ್. ಆ ನಂತರ ಇದನ್ನ ನಾವು ಮ್ಯಾಥಮೆಟಿಕಲಿ ಬರೆದಾಯ್ತು ಅಂತಂದ್ರೆ HCF of p and q is what? Sorry. ರೈಟ್. ಓಕೆ, ರೈಟ್. ಏನ್ರಿ ಇಲ್ಲಿ ಮತ್ತೆ p ಮತ್ತೆ q ಏನಾಗಿರ್ತಾವ್ರಿ? p and q are ಇಂಟಿಜರ್ಸ್. ಅವೇನಾಗಿರ್ತಾವ್ರಿ? ಇಂಟಿಜರ್ಸ್ ಆಗಿರ್ತಾವ. ಆ ನಂತರ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ q ಏನಾಗಿರ್ಬಾರ್ದು? ಇಂಟಿಜರ್ ಆಗಿರ್ಬೇಕು, ಆದ್ರೆ 0 ಆಗಿರ್ಬಾರ್ದು. ರೈಟ್. ಮತ್ತೆ ಇದನ್ನ ನಾವು ಇದ್ರೊಳಗೆ ಬರ್ತೀವಿ ಅಂತಂದ್ರೆ ಮ್ಯಾಥಮೆಟಿಕಲಿ ಬರ್ತೀವಿ ಅಂತಂದ್ರೆ p and q belongs to integers and q is not equal to 0. ಅವು ಇಂಟಿಜರ್ಸ್ ಆಗಿರ್ಬೇಕು, q ಏನಾಗಿರ್ಬಾರ್ದು? 0 ಆಗಿರ್ಬಾರ್ದು. ಓಕೆ, ಸೊ ಇದೇ ಲೆಕ್ಕ ನಾವು ಮುಂದುವರ್ಸೋ ನಂತರ ಇಲ್ಲಿ ಇದೇನಾಗುತ್ತೆ? 2 plus root 5 is equal to p divided by q. root 5 ನಮ್ಗೆ ಎಡಗಡೆನೆ ಉಳಿಲಿ, ಈ 2 ನ ಬಲಗಡೆ ತಗೊಂಡು ಹೋಗೋಣ. 2 ಇಂದ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತದ್ರಿ, ಅದು ಬಲಗಡೆ ಹೋದ್ರೆ ಏನಾಗತ್ರಿ? ಮೈನಸ್ ಆಗುತ್ತೆ. ಓಕೆ, ಸೊ p divided by q minus 5. ಡಿನಾಮಿನೇಟರ್ ಒಳಗೆ ಏನೂ ಇಲ್ಲ ಅಂತಂದ್ರೆ 1 ಇರ್ತದ್ರಿ. ರೈಟ್. ಸೊ q ಮತ್ತೆ 1 LCM ಏನ್ ಬರ್ತ್ರಿ? q ಬರ್ತದ. q how many times equal to q ಅಂತಂದ್ರೆ q 1 time equal to q. 1 how many times equal to q ಅಂದ್ರೆ 1 q times equal to q ಆಗಿರುತ್ತೆ. p 1s are p minus 5 qs are 5q. 5 qs are 5q. 5 into q ಅಂದ್ರೆ 5q ಬರ್ತದೆ. ಓಕೆ, ರೈಟ್. ಸೊ ಇಲ್ಲಿ p ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು p ಮತ್ತೆ q ಏನದವ್ರಿ? ದೇ ಆರ್ ಇಂಟಿಜರ್ಸ್. ನಾವಿಲ್ಲಿ ಹೇಳಿದೀವಿ p and q are ಏನಪ್ಪಾ ಏನದು ಅಂತಂದ್ರೆ ಇಂಟಿಜರ್ಸ್ ಆಗಿರ್ತಾವ. ಸೊ ಇಂಟಿಜರ್ ಮೈನಸ್ ಇಂಟಿಜರ್ ಅಂದ್ರೆ ಇಂಟಿಜರ್ ಬರ್ತೈತಿ, ಡಿನಾಮಿನೇಟರ್ ಒಳಗೆ ಇಂಟಿಜರ್ ಐತಿ. ಇಂಟಿಜರ್ ಡಿವೈಡೆಡ್ ಬೈ ಇಂಟಿಜರ್ ಅಂದ್ರೆ ಇದೇನಾಗತ್ತಪ್ಪ ಅಂತಂದ್ರೆ ದಿಸ್ ಬಿಕಮ್ಸ್ rational. ರೀಸನ್ ಏನಪ್ಪಾ ಅಂತಂದ್ರೆ ಬಿಕಾಸ್ p and q are ಇಂಟಿಜರ್ಸ್. ಅವು ಎರಡು ಇಂಟಿಜರ್ಸ್ ಆಗಿರೋದಕ್ಕೆ ಇದೇನಾಗುತ್ತೆ ಅಂತಂದ್ರೆ rational ಆಗುತ್ತೆ. ವಾಟ್ ಅಬೌಟ್ ದಿಸ್ root 5? ಇದೇನಾಗುತ್ತೆ? ದಿಸ್ ಬಿಕಮ್ಸ್ irrational. ಇಸ್ ಇಟ್ ಪಾಸಿಬಲ್? ಒಂದ್ ಕಡೆ rational ಇನ್ನೊಂದ್ ಕಡೆ irrational ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ ರೀ. ಓಕೆ, ಸೊ ಅದನ್ನ ನಾವು ಸೆಂಟೆನ್ಸ್ ಫಾರ್ಮ್ ಬರೀತೀವಿ. ಹಿಯರ್ p minus 5q divided by q is rational. a हुआ rational, ಇದು rational ಅದರಿ. but root 5 is irrational. ಇದು rational ಅದ, ಬಟ್ ಇದೇನದ ಅಂತಂದ್ರೆ irrational ಅದ. ಇದು ಏನ root 5 ಅನ್ನೋದು ಏನದ? irrational ಅದ. ಓಕೆ,
right? This is not possible. This is not ಪಾಸಿಬಲ್. ಇದು ಸಾಧ್ಯ ಇಲ್ಲ ರೀ, ಈ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಬಟ್ ಮತ್ತೆ ಇದು ಈ ತರ ಬಂದದಲ್ರಿ, ಯಾಕೆ ಬಂದೈತಿ? ದಿಸ್ ಹ್ಯಾಪನ್ಡ್ because of our wrong assumption. That is ಏನ್ರಿ ನಮ್ಮ ರಾಂಗ್ assumption ಏನು? 2 plus root 5 is a rational. ಈ ಒಂದು ಇದೇನಪ್ಪ ಅಂದ್ರೆ ನಮ್ದು assumption ರಾಂಗ್ ಅದ. Therefore 2 plus root 5 is not rational. ಮತ್ತೇನ್ರಿ ಅದು? It is irrational. ಓಕೆ, ನಮ್ಗೆ ಈ ರೀತಿ ಪ್ರಶ್ನೆ ಕೇಳಿದಂದ್ರೆ 2 ಮಾರ್ಕ್ಸ್ ಕೇಳ್ತಾನ. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, ಸೊ ಈ ವಿಡಿಯೋ ಒಳಗ 44th ಮತ್ತೆ 45th ಕ್ವಶನ್ ನೋಡಿದ್ವಿ. ಏನ್ರಿ ದಟ್ ಈ ರಿಯಲ್ ನಂಬರ್ಸ್ 2 ಮಾರ್ಕ್ಸ್ ಕ್ವಶನ್ಸ್ 44th ಮತ್ತೆ 45th ಕ್ವಶನ್ ನೋಡಿದ್ವಿ. ಸೊ ಇನ್ನೂ ಒಂದಿಷ್ಟು ಕ್ವಶನ್ಸ್ ಅದಾವ್ರಿ, ಅವ್ನ ಏನ್ ಮಾಡೋಣ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಒಳಗ ನೋಡೋಣಂತ. ಓಕೆ, ಸೊ ಈಗ ನಾವ್ ಏನ್ ಇಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೀವಿ, ನಿಮ್ಗೆ ಏನಾದ್ರು ಚೆನ್ನಾಗಿ ಅರ್ಥ ಆಗಿದ್ರೆ ಸರಿ, ಇಲ್ಲ ಸರ್ ನಮ್ಗ ಬೇರೆ ಡೌಟ್ಸ್ ಅದಾವು ಅಂತಂದ್ರೆ ಅವನ್ನ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ನಾನು ಸ್ವಲ್ಪ ಸಮಯದೊಳಗೆ ಏನಪ್ಪಾ ಅಂದ್ರೆ ನಿಮ್ಗೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ. ಓಕೆನಾ? ಸೊ ನಿಮ್ಮ ಓದು ಚೆನ್ನಾಗಿರ್ಲಿ, ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ, ಆ ನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.